ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಭವ್ಯ ಕಿರಣ್ ರಾಜ್ ಚಾನಲ್. ಇವತ್ತು ಸಂಡೇ. ಇವತ್ತಿನ ಸ್ಪೆಷಲ್ ಬಂದು ಬಿರಿಯಾನಿ ರೆಸಿಪಿ ಅಲ್ಲಲ್ಲಿ ವಿಡಿಯೋ ಮಾಡಿದ್ದೀನಿ, ಅದನ್ನು ಶೇರ್ ಮಾಡ್ತೀನಿ. ಹಾಗೆಯೇ ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ, ಇನ್ನು ಮುಂದೆ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಹೇಳಿದ್ದೆ ನಿಮಗೆಲ್ಲ 2025ಕ್ಕೆ ಹೊಸ ಮೊಬೈಲ್ ತೊಗೊತೀನಿ ಅಂತ. ಖಂಡಿತವಾಗಿಯೂ ತೊಗೊಂಡಿದ್ದೀನಿ. ಯಾವುದು ಅಂತ ಅದು ಒಂದು ಸಣ್ಣ ಕ್ಲಿಪ್ಪಿಂಗ್ಸನ್ನು ಹಾಕ್ತೀನಿ. ಅದೆಷ್ಟು ಆಗಿರ್ಬೋದು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಓಕೆ, ಈಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇನ್ನೇನು ಹತ್ತಿರದಲ್ಲಿ ನನ್ನ ತಮ್ಮನ ಮದುವೆ ಇದೆ. ಹಾಗಾಗಿ ಸೀರೆಗಳ ಪರ್ಚೇಸಿಂಗ್ ಅಂದರೆ ತೊಗೊಂಡಿರೋದೆಲ್ಲ ಆಗಿದೆ. ಈಗ ಬ್ಲೌಸನ್ನು ಸ್ಟಿಚ್ಚಿಗೆ ಕೊಡಬೇಕು. ಸೊ ವಿಜಯಪುರದಲ್ಲಿ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ನನ್ನ ತಂಗಿ ಎಲ್ಲ ಅಲ್ಲೇ ಹೊಲ್ಸೋದು, ಹಾಗಾಗಿ ಮತ್ತು ಸೀರೆ ಎಲ್ಲ ರಿವೀಲ್ ಮಾಡಲ್ಲ. ಈಗಲೇ ರಿವೀಲ್ ಮಾಡಿಬಿಟ್ರೆ ಇದೇ ಹಾಕಿರ್ತಾರೆ ಅಂತ ಅನಿಸುತ್ತಲ್ವ. ಸೊ ಹಾಗಾಗಿ ನೋಡೋಣ. ನಾನು ಫಸ್ಟ್ ಟೈಮ್ ಆ ಒಂದು ಸ್ಟಿಚಿಂಗ್ ಅಂಗಡಿಗೆ ಹೋಗ್ತಿರೋದು. ಯಾವ ರೀತಿ ಹೊಲಿತಾರೆ, ಚಂದ್ರಶೇಖರ್ ಬೋಟಿಕ್ ಅಂತ ವಿಜಯಪುರದಲ್ಲಿ ಹೋಗ್ತಾ ಇದ್ದೀನಿ ನಾನು. ಸೊ ನೋಡುವ ಹೆಂಗಾಗತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಮುಂದಕ್ಕೆ ಒಂದೊಂದು ವಿಡಿಯೋ ಬರ್ತಾ ಇರುತ್ತೆ ಖಂಡಿತವಾಗಿಯೂ. ಇಷ್ಟು ದಿನ ವಿಡಿಯೋ ಹಾಕಿಲ್ಲ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನೋಡ್ತಾ ಇದ್ದೀರಿ ಅವರೆಲ್ಲರಿಗೂ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡ್ತಾ ಇದ್ದೀರಾ, ಇವತ್ತು ಸಂಡೇ ಚಿಕನ್ ತರಿಸಿದ್ದೀನಿ. ಇವಾಗ ಚಿಕನ್ ಬಿರಿಯಾನಿ ಮಾಡಬೇಕು. ದೊಡ್ಡ ಕುಕ್ಕರ್ ಇಟ್ಕೊಂಡು ಇದಕ್ಕೆ ಎಣ್ಣೆ ಹಾಕಿದ್ದೀನಿ. 1 kg ಚಿಕನ್ ಇದೆ. ಎಸ್, ಮಾಡೋಂಥ ವಿಧಾನ ಎಲ್ಲರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟ್. ಏನಿಲ್ಲ, ದೊಡ್ಡ ಕುಕ್ಕರ್ ತೊಗೊಂಡಿದ್ದೀನಿ. ಸಂಡೇ ಆಗಿರೋದ್ರಿಂದ ಒಂದಷ್ಟು ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡೋಣ. 2 ಟೈಮ್ 3 ಟೈಮ್ ತಿನ್ಕೊಂಡ್ರಿ ಮಕ್ಕಳಿಗೆಲ್ಲ ಇಷ್ಟ ಅಂತ ಹೇಳಿ. ಶಾಹಿ ಜೀರಾ ಹಾಕಿದ್ಮೇಲೆ ಒಂದಿಷ್ಟು ಈರುಳ್ಳಿ ಹಾಕಬೇಕು. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಆವಾಗಷ್ಟೇ ಚೆನ್ನಾಗಿರುತ್ತೆ ಬಿರಿಯಾನಿ. ಗೋಲ್ಡನ್ ಕಲರ್ ಸಾಕು. ಒಂದು ಕುಂಪೋನು ಅರ್ಶಿನ ಪುಡಿ, ನೋಡಿ ಸೊ ಇದು ನೋಡ್ತಾ ಇದ್ದೀರಾ. ಫಸ್ಟು ಪುದೀನ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ. ಇದೆಲ್ಲ ಮಿಕ್ಸಿಗೆ ಹಾಕಿಬಿಡ್ತೇನೆ. ಚೆನ್ನಾಗಿ ಗ್ರೈಂಡ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಅದಕ್ಕೆ ಸೊ ಒಳಗಡೆ ಸ್ವಲ್ಪ ಕೊಕೊನಟ್ ಇದೆ, ಕೊಬ್ಬರಿ ಇದೆ. ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿಲ್ಲ, ಶುಂಠಿ ಹಾಕಬೇಕು. ಸೊ ಹಸಿ ಮೆಣಸಿನ್ಕಾಯಿ ಇವತ್ತಿಲ್ಲ, ಅದಕ್ಕೆ ಬಳಸ್ತಿಲ್ಲ ಅಷ್ಟೇ. ಎಸ್, ಆ ಕಡೆ ನಾನು ಗ್ರೈಂಡ್ ಮಾಡ್ಕೊಂಬರ್ಕೋಗಿದ್ದೀನಿ. ಈ ಕಡೆ ಚೆನ್ನಾಗಿ ಈ ಒಂದು ಬಿರಿಯಾನಿ ಬೇಯಿಸಿರೋದನ್ನ ಎಂಜಾಯ್ ಮಾಡ್ತಾ ನಿಲ್ತಿದ್ದಾರೆ ಇವರೂ ಸಹ. ಸೊ ನೋಡ್ತಾ ಇದ್ದೀರಲ್ಲ, ನೀಟಾಗಿ ಒಂದಷ್ಟು ನೀರೆಲ್ಲ ಡ್ರೈ ಆಗಿದೆ. ಇವಾಗ ನಮ್ಮ ಮಸಾಲೆ ಏನಿದೆ ಅದನ್ನು ಹಾಕ್ಕೊಂಡಿದ್ದೀನಿ, ರುಬ್ಬಿರೋವಂಥದ್ದು. ಬಿರಿಯಾನಿಗೆ ಸಾಕಷ್ಟು ಸ್ಟೈಲ್ಸ್ ಇದೆ. ಇದೇ ಥರ ಮಾಡಬೇಕು ಅಂತ ಏನಿಲ್ಲ. ಒಂದೊಂದು ಸತಿನೂ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ. ಸೊ ನಾನು ಇವತ್ತು ಮಾಡ್ತಾ ಇರೋದು 1 ಟೈಪ್ ಅಷ್ಟೇ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಎಲ್ಲನೂ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಸಾಲೆ ಕುದಿ ಬರಬೇಕು. ಆಮೇಲೆ 1 kg ಅಕ್ಕಿ ಸೇರಿಸ್ಬೇಕು ಇದಕ್ಕೆ. ಎಸ್, ನೋಡ್ತಿದ್ದೀರಲ್ಲ, ಅಕ್ಕಿ ಹಾಕ್ಬಿಟ್ಟಿದ್ದೀನಿ. ಇವಾಗ ಚೆನ್ನಾಗಿ ಕುದಿ ಬಂದಾಗ ಅಕ್ಕಿ ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಬೇಕು. ಕೊನೆಗೆ ಕೊತ್ತಂಬರಿ ಮತ್ತು ಪುದೀನ ಸೇರಿಸಿದ್ರೆ
ಮುಗೀತು. ಈಗ ಇದು ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಬಿರಿಯಾನಿ ಎಸ್ ರೆಡಿ. ಚೆನ್ನಾಗಿ ಕುದಿ ಬಂದಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿದ್ರೆ ಬಿರಿಯಾನಿ ಫೈನಲಿ ರೆಡಿ ಆಗುತ್ತೆ. ಬೇಗ ಆಗಿಬಿಡುತ್ತೆ ಬಿರಿಯಾನಿ, ಜಾಸ್ತಿ ಏನು ಟೈಮ್ ತೊಗೊಳಲ್ಲ. ಕುದಿ ಬಂದಾಗಷ್ಟೇ ಲಿಡ್ ಕ್ಲೋಸ್ ಮಾಡಬೇಕು, ಇಲ್ಲಾಂದರೆ ತಲೆ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು. ಫೈನಲಿ ಬಿರಿಯಾನಿ ಆಗಿದೆ, ಅದನ್ನು ಸರ್ವ್ ಮಾಡಿಕೊಂಡು ತಿಂತಿರೋದಷ್ಟೇ ಈಗ. ಸೊ ಇವತ್ತಿನ ಟಿಫನ್ ಆ್ಯಂಡ್ ಊಟಕ್ಕೆ ಎರಡೂ ಇದೇ ಆಗಿತ್ತು. ಇದಾದಮೇಲೆ ಸಂಜೆ ಆಗಿಬಿಟ್ಟಿತ್ತು. ಸಂಜೆ ನಾನು ಈ ಒಂದು ಏನು ನೋಡ್ತಿದ್ದೀರಾ ಲೇಡೀಸ್ ಬ್ಯೂಟಿಕ್ ಅಂತ ಒಂದು ಚಂದ್ರಶೇಖರ್ ಅವ್ರದ್ದು, ಅಲ್ಲಿ ಹೋಗಿದ್ದೆ. ಇದು ಬಂದು ವಿಜಯಪುರದಲ್ಲಿ. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ಇನ್ ಡೀಟೇಲ್ ಏನು ತೋರಿಸ್ಲಿಲ್ಲ ನಾನು, ಬಟ್ ಇರಲಿ ಅಂತ ಹೇಳಿ ಅಲ್ಲಿದ್ದಂತಹ ಒಂದಷ್ಟು ಫೋಟೋಸ್ನ ಇಲ್ಲಿ ವಿಡಿಯೋ ಮಾಡಿಕೊಂಡೆ. ನೋಡೋಣ ಇದು ಚೆನ್ನಾಗಿ ಬಂದರೆ ತೋರಿಸೋಣ, ಇಲ್ಲ ಅಂತಂದರೆ ನಾಟ್ ವರ್ತ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ 7-8 ಸೀರೆಗಳನ್ನು ಕೊಟ್ಟೆ ನಾನಿವತ್ತು. ಎಸ್, ಮತ್ತು ಇನ್ನೇನು ಅಪ್ಡೇಟ್ಸ್ ಅಂದರೆ ನಾನು ತೊಗೊಂಡಂಥ ಮೊಬೈಲ್ ಇದಾಗಿತ್ತು. ಒಂದು ಫೋಟೋನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಎಸ್, ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆಯೇ ನಾನು ಕೊಟ್ಟಂತಹ ಬ್ಲೌಸಸ್ಸು ಚೆನ್ನಾಗಿ ಬಂದರೆ ಅದು ಒಂದು ವಿಡಿಯೋ ಮಾಡ್ತೀನಿ ಖಂಡಿತವಾಗಿಯೂ. ಒಂದು 7 ಬ್ಲೌಸ್ ಏನೋ ಕೊಟ್ಟಿದ್ದೀನಿ ಅಲ್ಲಿ. ಹಾಗೆಯೇ ಒಂದು ಒಳ್ಳೆ ಮಾತನ್ನು ಹೇಳ್ತೀನಿ, ಹುಟ್ಟು ಉಚಿತ ಸಾವು ಖಚಿತ, ಇರೋವರೆಗೂ ಖುಷಿಯಾಗಿರಬೇಕು. ಜೊತೆಗೆ ನಮ್ಮ ಬದುಕು, ನಮ್ಮ ಒಂದು ಆತ್ಮಸಾಕ್ಷಿಗೆ ತೃಪ್ತಿಯನ್ನು ತಂದುಕೊಡ್ಬೇಕು. ಎಲ್ಲರೂ ಮೆಚ್ಚಿಸಿ ಬದುಕೋಕ್ಕಾಗಲ್ಲ, ಅಟ್ಲೀಸ್ಟ್ ನಮ್ಮ ಮನಸ್ಸಾಕ್ಷಿಗೆ ನಾವು ಒಪ್ಕೊಂಡ್ರೆ ನಮ್ಮ ಮನಸ್ಸಾಕ್ಷಿ ಓಕೆ, ನಾವು ಒಂದು ಒಳ್ಳೆ ಲೈಫ್ ಲೀಡ್ ಮಾಡ್ತಾಯಿದ್ದೀವಿ ಅಂತ ಹೇಳಿ. ಎಸ್, ನಾನು ಯಾವ ಫೋನ್ ತೊಗೊಂಡಿದ್ದೀನಿ ಅಂತ ಒಂದು ರೀಲ್ಸ್ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಲಿಂಕು, ದಯವಿಟ್ಟು ಚೆಕ್ ಮಾಡಿ. ರೀಲ್ಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಹಾಗೆಯೇ ಎಸ್, ಎಲ್ಲರಿಗೂ ಬಾಯನ್ನು ಹೇಳೋ ಅಂಥ ಸಮಯವಂತೂ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಟಿಲ್ ದೆನ್ ಟೇಕ್ ಕೇರ್, ಬಾಯ್.